ದರ್ಶನ್ ವಿಚಾರವಾಗಿ ನಮಗೊಂದೇ ಪ್ರಶ್ನೆ ಕಾಡೋದು ಎಲ್ಲರಿಗೂ ಕೂಡ. ಅದೇನಪ್ಪ ಅಂತಂದರೆ, ದರ್ಶನ್ಗೆ ಆಪರೇಷನ್ ಆಯ್ತಾ, ಯಾವಾಗತ್ತೆ, ಎಲ್ಲ ಸರಿಯಾಗೋಯ್ತಾ, ಇವತ್ತು ಆಸ್ಪತ್ರೆಗೆ ಬಂದಿದ್ರಲ್ಲ ಯಾಕೆ, ಇಂಜೆಕ್ಷನ್ ಕೊಟ್ರಂತೆ ಯಾಕೆ, ಏನಾಯಿತು, ದರ್ಶನ್ ಅಪ್ಡೇಟ್ ನಿಮಗಾಗಿ ಇಲ್ಲಿದೆ. ಸಾರಥಿ ಸರ್ಜರಿಗೆ ಕೂಡಿ ಬಂತು ಕಾಲ. ಇಂಜೆಕ್ಷನ್ ಹಾಕಿಸ್ಕೊಂಡು ಹೋದ ಕಾಟೇರ, ಅದೇ ಗತ್ತು ಅದೇ ನಡಿಗೆ. ಇವತ್ತು ಕೈ ಬೀಸುತ್ತಲೇ ಬೆನ್ನುಹುರಿಯ ಸಮಸ್ಯೆಯಿಂದ ಬಳಲ್ತಾ ಇರುವಂತಹ ದರ್ಶನ್ ಮೈಸೂರಿನ ಮಣಿಪಾಲ್ ಆಸ್ಪತ್ರೆಗೆ ಬಂದಿದ್ದಾರೆ. ದಾಸ ಎಂಟ್ರಿ ಆಗ್ತಿದ್ದಂತೆ ಡಾಕ್ಟರ್ ಅಜಯ್ ಹೆಗಡೆ ನಾರ್ಮಲ್ ಹೆಲ್ತ್ ಚೆಕಪ್ ಮಾಡಿದ್ದಾರೆ. ಬಳಿಕ ನರ್ವ್ ರೂಟ್ ಬ್ಲಾಕ್ ಕ್ಲಿಯರ್ ಆಗಲು ಇಂಜೆಕ್ಷನ್ ಕೊಟ್ಟಿದ್ದಾರೆ. ಆ ಇಂಜೆಕ್ಷನ್ ಹೆಸರು ಎಪಿಡ್ಯೂರಲ್ ಅಂತ. ಹಾಗಾದ್ರೆ ಆ ಇಂಜೆಕ್ಷನ್ ಕೊಡೋದು ಯಾಕೆ ಅಂತ ನೋಡೋದಾದ್ರೆ, ದರ್ಶನ್ಗೆ ಎಪಿಡ್ಯೂರಲ್ ಇಂಜೆಕ್ಷನ್ ಅನ್ನ ಕೊಡಲಾಗಿದೆ. ನರ್ವ್ ರೂಟ್ ಬ್ಲಾಕ್ ಕ್ಲಿಯರ್ ಆಗಲು ಈ ಇಂಜೆಕ್ಷನ್ ಅನ್ನ ಕೊಡ್ತಾರೆ. ಇದನ್ನ ಕೊಟ್ಟ ಹಿನ್ನೆಲೆ 1 ವಾರ ಅಬ್ಸರ್ವೇಷನ್ ಅಲ್ಲಿ ಇಡಲಾಗುತ್ತೆ. ಆ ಬಳಿಕ ದರ್ಶನ್ ಆಪರೇಷನ್ ಬಗ್ಗೆ ನಿರ್ಧಾರವನ್ನ ಮಾಡಲಾಗುತ್ತೆ. ಎಪಿಡ್ಯೂರಲ್ ಇಂಜೆಕ್ಷನ್ ನಿಂದ ಸೈಡ್ ಎಫೆಕ್ಟ್ ಇದೆ. ಹೀಗಾಗಿ ಅದರ ಸೈಡ್ ಎಫೆಕ್ಟ್ ಬಗ್ಗೆ ದರ್ಶನ್ಗೆ ವೈದ್ಯರು ತಿಳಿಸಿದ್ದಾರೆ. ಮುಖ ಊದ್ಕೊಳ್ಳೋದು, ನಿದ್ರೆ ಸಮಸ್ಯೆ, ಉದ್ವೇಗ, ಸಣ್ಣ ಪುಟ್ಟ ಸೈಡ್ ಎಫೆಕ್ಟ್ ಬಗ್ಗೆ ದರ್ಶನ್ಗೆ ಮಾಹಿತಿಯನ್ನ ನೀಡಿದ್ದಾರೆ. ಇದು ದರ್ಶನ್ಗೆ ಡಾಕ್ಟರ್ ಕೊಟ್ಟ ಎಪಿಡ್ಯೂರಲ್ ಇಂಜೆಕ್ಷನ್ ನ ಕತೆ. ಇನ್ನು ಪ್ರಿನ್ಸ್ಗೆ ಫಿಸಿಯೋಥೆರಪಿ ವರ್ಕೌಟ್ ಆಗಿದೆಯಂತೆ. 1 ವಾರದ ಬಳಿಕ ದರ್ಶನ್ ಸರ್ಜರಿ ಬಗ್ಗೆ ತಿಳಿಯಲಿದೆ. ನಿನ್ನೆ ದರ್ಶನ್ ತಮ್ಮ ಫಾರ್ಮ್ ಹೌಸ್ ನಲ್ಲಿ ತಮ್ಮ ಕುಟುಂಬದ ಜೊತೆ ಸಂಭ್ರಮದಿಂದ ಸಂಕ್ರಾಂತಿ ಹಬ್ಬವನ್ನ ಆಚರಿಸಿದ್ದಾರೆ. ಮಗ ವಿನೀಶ್, ಸೋದರ ದಿನಕರ್, ಪತ್ನಿ ವಿಜಯಲಕ್ಷ್ಮಿ ಜೊತೆ ಹಬ್ಬವನ್ನ ಆಚರಿಸಿದ್ದಾರೆ. ಫಾರ್ಮ್ ಹೌಸ್ ನಲ್ಲಿದ್ದಂತಹ ಎತ್ತು, ಕುದುರೆ, ಹಸುಗಳಿಗೆ ಪೂಜೆ ಸಲ್ಲಿಸಿದ್ದಾರೆ. ಇವತ್ತು ಆಸ್ಪತ್ರೆ ವಿಸಿಟ್ ಬಳಿಕ ಮಂಡ್ಯ ಜಿಲ್ಲೆಯ ಶಕ್ತಿ ದೇವತೆ ಆರತಿ ಉಕ್ಕಡದಮ್ಮ ದೇವಿಯ ದರ್ಶನ ಪಡೆದಿದ್ದಾರೆ. ಈ ವೇಳೆ ಫ್ಯಾನ್ಸ್ ಬಸ್ ಹ್ಯಾಪಿ ಸಂಕ್ರಾಂತಿ ಅಂತ ವಿಶ್ ಮಾಡಿದ್ದಾರೆ. ನಟ ದರ್ಶನ್ಗೆ ಧನ್ವೀರ್, ಸ್ಥಳೀಯ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಸಾಥ್ ನೀಡಿದ್ದಾರೆ. ಏನೇ ಆಗಲಿ, 1 ವಾರದ ಬಳಿಕ ದರ್ಶನ್ ಸರ್ಜರಿ ಆಗುತ್ತಾ ಅಥವಾ ಇಂಜೆಕ್ಷನ್ ಫಿಸಿಯೋಥೆರಪಿಯಲ್ಲೇ ಹುಷಾರಾಗ್ತಾರಾ ಏನು ಅಂತ ನಾವೇ ಹೇಳ್ತೀವಿ. ಜಸ್ಟ್ ವೈಟ್ ಅಂಡ್ ವಾಚ್. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇವಿಷ್ಟೋ ಈ ದಿನದ ಕರ್ನಾಟಕ ಪ್ರೈಮ್ ಟೈಮ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಸರ್ವೇ ಜನ ಸುಖಿನೋ ಭವಂತು. ದರ್ಶನ್ ವಿಚಾರವಾಗಿ ನಮಗೊಂದೇ ಪ್ರಶ್ನೆ ಕಾಡೋದು ಎಲ್ಲರಿಗೂ ಕೂಡ. ಅದೇನಪ್ಪ ಅಂತಂದರೆ, ದರ್ಶನ್ಗೆ ಆಪರೇಷನ್ ಆಯ್ತಾ, ಯಾವಾಗತ್ತೆ, ಎಲ್ಲ ಸರಿಯಾಗೋಯ್ತಾ, ಇವತ್ತು ಆಸ್ಪತ್ರೆಗೆ ಬಂದಿದ್ರಲ್ಲ ಯಾಕೆ, ಇಂಜೆಕ್ಷನ್ ಕೊಟ್ರಂತೆ ಯಾಕೆ, ಏನಾಯಿತು, ದರ್ಶನ್ ಅಪ್ಡೇಟ್ ನಿಮಗಾಗಿ ಇಲ್ಲಿದೆ. ಸಾರಥಿ ಸರ್ಜರಿಗೆ ಕೂಡಿ ಬಂತು ಕಾಲ. ಇಂಜೆಕ್ಷನ್ ಹಾಕಿಸ್ಕೊಂಡು ಹೋದ ಕಾಟೇರ, ಅದೇ ಗತ್ತು ಅದೇ ನಡಿಗೆ. ಇವತ್ತು ಕೈ ಬೀಸುತ್ತಲೇ ಬೆನ್ನುಹುರಿಯ ಸಮಸ್ಯೆಯಿಂದ ಬಳಲ್ತಾ ಇರುವಂತಹ ದರ್ಶನ್ ಮೈಸೂರಿನ ಮಣಿಪಾಲ್ ಆಸ್ಪತ್ರೆಗೆ ಬಂದಿದ್ದಾರೆ. ದಾಸ ಎಂಟ್ರಿ ಆಗ್ತಿದ್ದಂತೆ ಡಾಕ್ಟರ್ ಅಜಯ್ ಹೆಗಡೆ ನಾರ್ಮಲ್ ಹೆಲ್ತ್ ಚೆಕಪ್ ಮಾಡಿದ್ದಾರೆ. ಬಳಿಕ ನರ್ವ್ ರೂಟ್ ಬ್ಲಾಕ್ ಕ್ಲಿಯರ್ ಆಗಲು ಇಂಜೆಕ್ಷನ್ ಕೊಟ್ಟಿದ್ದಾರೆ. ಆ ಇಂಜೆಕ್ಷನ್ ಹೆಸರು ಎಪಿಡ್ಯೂರಲ್ ಅಂತ. ಹಾಗಾದ್ರೆ ಆ ಇಂಜೆಕ್ಷನ್ ಕೊಡೋದು ಯಾಕೆ ಅಂತ ನೋಡೋದಾದ್ರೆ, ದರ್ಶನ್ಗೆ ಎಪಿಡ್ಯೂರಲ್ ಇಂಜೆಕ್ಷನ್ ಅನ್ನ ಕೊಡಲಾಗಿದೆ. ನರ್ವ್ ರೂಟ್ ಬ್ಲಾಕ್ ಕ್ಲಿಯರ್ ಆಗಲು ಈ ಇಂಜೆಕ್ಷನ್ ಅನ್ನ ಕೊಡ್ತಾರೆ. ಇದನ್ನ ಕೊಟ್ಟ ಹಿನ್ನೆಲೆ 1 ವಾರ ಅಬ್ಸರ್ವೇಷನ್ ಅಲ್ಲಿ ಇಡಲಾಗುತ್ತೆ. ಆ ಬಳಿಕ ದರ್ಶನ್ ಆಪರೇಷನ್ ಬಗ್ಗೆ ನಿರ್ಧಾರವನ್ನ ಮಾಡಲಾಗುತ್ತೆ. ಎಪಿಡ್ಯೂರಲ್ ಇಂಜೆಕ್ಷನ್ ನಿಂದ ಸೈಡ್ ಎಫೆಕ್ಟ್ ಇದೆ. ಹೀಗಾಗಿ ಅದರ ಸೈಡ್ ಎಫೆಕ್ಟ್ ಬಗ್ಗೆ ದರ್ಶನ್ಗೆ ವೈದ್ಯರು ತಿಳಿಸಿದ್ದಾರೆ. ಮುಖ ಊದ್ಕೊಳ್ಳೋದು, ನಿದ್ರೆ ಸಮಸ್ಯೆ, ಉದ್ವೇಗ, ಸಣ್ಣ ಪುಟ್ಟ ಸೈಡ್ ಎಫೆಕ್ಟ್ ಬಗ್ಗೆ ದರ್ಶನ್ಗೆ ಮಾಹಿತಿಯನ್ನ ನೀಡಿದ್ದಾರೆ. ಇದು ದರ್ಶನ್ಗೆ ಡಾಕ್ಟರ್ ಕೊಟ್ಟ ಎಪಿಡ್ಯೂರಲ್ ಇಂಜೆಕ್ಷನ್ ನ ಕತೆ. ಇನ್ನು ಪ್ರಿನ್ಸ್ಗೆ ಫಿಸಿಯೋಥೆರಪಿ ವರ್ಕೌಟ್ ಆಗಿದೆಯಂತೆ. 1 ವಾರದ ಬಳಿಕ ದರ್ಶನ್ ಸರ್ಜರಿ ಬಗ್ಗೆ ತಿಳಿಯಲಿದೆ. ನಿನ್ನೆ ದರ್ಶನ್ ತಮ್ಮ ಫಾರ್ಮ್ ಹೌಸ್ ನಲ್ಲಿ ತಮ್ಮ ಕುಟುಂಬದ ಜೊತೆ ಸಂಭ್ರಮದಿಂದ ಸಂಕ್ರಾಂತಿ ಹಬ್ಬವನ್ನ ಆಚರಿಸಿದ್ದಾರೆ. ಮಗ ವಿನೀಶ್, ಸೋದರ ದಿನಕರ್, ಪತ್ನಿ ವಿಜಯಲಕ್ಷ್ಮಿ ಜೊತೆ ಹಬ್ಬವನ್ನ ಆಚರಿಸಿದ್ದಾರೆ. ಫಾರ್ಮ್ ಹೌಸ್ ನಲ್ಲಿದ್ದಂತಹ ಎತ್ತು, ಕುದುರೆ, ಹಸುಗಳಿಗೆ ಪೂಜೆ ಸಲ್ಲಿಸಿದ್ದಾರೆ. ಇವತ್ತು ಆಸ್ಪತ್ರೆ ವಿಸಿಟ್ ಬಳಿಕ ಮಂಡ್ಯ ಜಿಲ್ಲೆಯ ಶಕ್ತಿ ದೇವತೆ ಆರತಿ ಉಕ್ಕಡದಮ್ಮ ದೇವಿಯ ದರ್ಶನ ಪಡೆದಿದ್ದಾರೆ. ಈ ವೇಳೆ ಫ್ಯಾನ್ಸ್ ಬಸ್ ಹ್ಯಾಪಿ ಸಂಕ್ರಾಂತಿ ಅಂತ ವಿಶ್ ಮಾಡಿದ್ದಾರೆ.
ನಟ ದರ್ಶನ್ಗೆ ಧನ್ವೀರ್ ಸ್ಥಳೀಯ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಸಾಥ್ ನೀಡಿದ್ದಾರೆ. ಏನೇ ಆಗಲಿ, ಒಂದು ವಾರದ ಬಳಿಕ ದರ್ಶನ್ ಸರ್ಜರಿ ಆಗುತ್ತಾ ಅಥವಾ ಇಂಜೆಕ್ಷನ್ ಫಿಸಿಯೋಥೆರಪಿಯಲ್ಲೇ ಹುಷಾರಾಗ್ತಾರಾ ಏನು ಅಂತ ನಾವೇ ಹೇಳ್ತೀವಿ. ಜಸ್ಟ್ ವೈಟ್ ಅಂಡ್ ವಾಚ್. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇವಿಷ್ಟೋ ಈ ದಿನದ ಕರ್ನಾಟಕ ಪ್ರೈಮ್ ಟೈಮ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಸರ್ವೇ ಜನ ಸುಖಿನೋ ಭವಂತು. ದರ್ಶನ್ ವಿಚಾರವಾಗಿ ನಮಗೊಂದೇ ಪ್ರಶ್ನೆ ಕಾಡೋದು ಎಲ್ಲರಿಗೂ ಕೂಡ. ಅದೇನಪ್ಪ ಅಂತಂದರೆ, ದರ್ಶನ್ಗೆ ಆಪರೇಷನ್ ಆಯ್ತಾ, ಯಾವಾಗತ್ತೆ, ಎಲ್ಲ ಸರಿಯಾಗೋಯ್ತಾ, ಇವತ್ತು ಆಸ್ಪತ್ರೆಗೆ ಬಂದಿದ್ರಲ್ಲ ಯಾಕೆ, ಇಂಜೆಕ್ಷನ್ ಕೊಟ್ರಂತೆ ಯಾಕೆ, ಏನಾಯಿತು, ದರ್ಶನ್ ಅಪ್ಡೇಟ್ ನಿಮಗಾಗಿ ಇಲ್ಲಿದೆ. ಸಾರಥಿ ಸರ್ಜರಿಗೆ ಕೂಡಿ ಬಂತು ಕಾಲ. ಇಂಜೆಕ್ಷನ್ ಹಾಕಿಸ್ಕೊಂಡು ಹೋದ ಕಾಟೇರ, ಅದೇ ಗತ್ತು, ಅದೇ ನಡಿಗೆ. ಇವತ್ತು ಕೈ ಬೀಸುತ್ತಲೇ ಬೆನ್ನುಹುರಿಯ ಸಮಸ್ಯೆಯಿಂದ ಬಳಲ್ತಾ ಇರುವಂತಹ ದರ್ಶನ್ ಮೈಸೂರಿನ ಮಣಿಪಾಲ್ ಆಸ್ಪತ್ರೆಗೆ ಬಂದಿದ್ದಾರೆ. ದಾಸ ಎಂಟ್ರಿ ಆಗ್ತಿದ್ದಂತೆ ಡಾಕ್ಟರ್ ಅಜಯ್ ಹೆಗಡೆ ನಾರ್ಮಲ್ ಹೆಲ್ತ್ ಚೆಕ್ಅಪ್ ಮಾಡಿದ್ದಾರೆ. ಬಳಿಕ ನರ್ವ್ ರೂಟ್ ಬ್ಲಾಕ್ ಕ್ಲಿಯರ್ ಆಗಲು ಇಂಜೆಕ್ಷನ್ ಕೊಟ್ಟಿದ್ದಾರೆ. ಆ ಇಂಜೆಕ್ಷನ್ ಹೆಸರು ಎಪಿಡ್ಯೂರಲ್ ಅಂತ. ಹಾಗಾದ್ರೆ ಆ ಇಂಜೆಕ್ಷನ್ ಕೊಡೋದು ಯಾಕೆ ಅಂತ ನೋಡೋದಾದ್ರೆ, ದರ್ಶನ್ಗೆ ಎಪಿಡ್ಯೂರಲ್ ಇಂಜೆಕ್ಷನ್ ಅನ್ನ ಕೊಡಲಾಗಿದೆ. ನರ್ವ್ ರೂಟ್ ಬ್ಲಾಕ್ ಕ್ಲಿಯರ್ ಆಗಲು ಈ ಇಂಜೆಕ್ಷನ್ ಅನ್ನ ಕೊಡ್ತಾರೆ. ಇದನ್ನ ಕೊಟ್ಟ ಹಿನ್ನೆಲೆ 1 ವಾರ ಅಬ್ಸರ್ವೇಷನ್ ಅಲ್ಲಿ ಇಡಲಾಗುತ್ತೆ. ಆ ಬಳಿಕ ದರ್ಶನ್ ಆಪರೇಷನ್ ಬಗ್ಗೆ ನಿರ್ಧಾರವನ್ನ ಮಾಡಲಾಗುತ್ತೆ. ಎಪಿಡ್ಯೂರಲ್ ಇಂಜೆಕ್ಷನ್ ನಿಂದ ಸೈಡ್ ಎಫೆಕ್ಟ್ ಇದೆ. ಹೀಗಾಗಿ ಅದರ ಸೈಡ್ ಎಫೆಕ್ಟ್ ಬಗ್ಗೆ ದರ್ಶನ್ಗೆ ವೈದ್ಯರು ತಿಳಿಸಿದ್ದಾರೆ. ಮುಖ ಊದ್ಕೊಳ್ಳೋದು, ನಿದ್ರೆ ಸಮಸ್ಯೆ, ಉದ್ವೇಗ, ಸಣ್ಣ ಪುಟ್ಟ ಸೈಡ್ ಎಫೆಕ್ಟ್ ಬಗ್ಗೆ ದರ್ಶನ್ಗೆ ಮಾಹಿತಿಯನ್ನ ನೀಡಿದ್ದಾರೆ. ಇದು ದರ್ಶನ್ಗೆ ಡಾಕ್ಟರ್ ಕೊಟ್ಟ ಎಪಿಡ್ಯೂರಲ್ ಇಂಜೆಕ್ಷನ್ ನ ಕತೆ. ಇನ್ನು ಪ್ರಿನ್ಸ್ಗೆ ಫಿಸಿಯೋಥೆರಪಿ ವರ್ಕೌಟ್ ಆಗಿದೆಯಂತೆ. 1 ವಾರದ ಬಳಿಕ ದರ್ಶನ್ ಸರ್ಜರಿ ಬಗ್ಗೆ ತಿಳಿಯಲಿದೆ. ನಿನ್ನೆ ದರ್ಶನ್ ತಮ್ಮ ಫಾರ್ಮ್ ಹೌಸ್ ನಲ್ಲಿ ತಮ್ಮ ಕುಟುಂಬದ ಜೊತೆ ಸಂಭ್ರಮದಿಂದ ಸಂಕ್ರಾಂತಿ ಹಬ್ಬವನ್ನ ಆಚರಿಸಿದ್ದಾರೆ. ಮಗ ವಿನೀಶ್, ಸೋದರ ದಿನಕರ್, ಪತ್ನಿ ವಿಜಯಲಕ್ಷ್ಮಿ ಜೊತೆ ಹಬ್ಬವನ್ನ ಆಚರಿಸಿದ್ದಾರೆ. ಫಾರ್ಮ್ ಹೌಸ್ ನಲ್ಲಿದ್ದಂತಹ ಎತ್ತು, ಕುದುರೆ, ಹಸುಗಳಿಗೆ ಪೂಜೆ ಸಲ್ಲಿಸಿದ್ದಾರೆ. ಇವತ್ತು ಆಸ್ಪತ್ರೆ ವಿಸಿಟ್ ಬಳಿಕ ಮಂಡ್ಯ ಜಿಲ್ಲೆಯ ಶಕ್ತಿ ದೇವತೆ ಆರತಿ ಉಕ್ಕಡದಮ್ಮ ದೇವಿಯ ದರ್ಶನ ಪಡೆದಿದ್ದಾರೆ. ಈ ವೇಳೆ ಫ್ಯಾನ್ಸ್ ಬಸ್ ಹ್ಯಾಪಿ ಸಂಕ್ರಾಂತಿ ಅಂತ ವಿಶ್ ಮಾಡಿದ್ದಾರೆ. ನಟ ದರ್ಶನ್ಗೆ ಧನ್ವೀರ್ ಸ್ಥಳೀಯ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಸಾಥ್ ನೀಡಿದ್ದಾರೆ. ಏನೇ ಆಗಲಿ, ಒಂದು ವಾರದ ಬಳಿಕ ದರ್ಶನ್ ಸರ್ಜರಿ ಆಗುತ್ತಾ ಅಥವಾ ಇಂಜೆಕ್ಷನ್ ಫಿಸಿಯೋಥೆರಪಿಯಲ್ಲೇ ಹುಷಾರಾಗ್ತಾರಾ ಏನು ಅಂತ ನಾವೇ ಹೇಳ್ತೀವಿ. ಜಸ್ಟ್ ವೈಟ್ ಅಂಡ್ ವಾಚ್. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇವಿಷ್ಟೋ ಈ ದಿನದ ಕರ್ನಾಟಕ ಪ್ರೈಮ್ ಟೈಮ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಸರ್ವೇ ಜನ ಸುಖಿನೋ ಭವಂತು.